ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೇಘನಾ. ಈ ಒಂದು ವಿಡಿಯೋ ಬಂದು ಪಳನಿ ಟೆಂಪಲ್ ವಿಡಿಯೋದು ಕಂಟಿನ್ಯೂಷನ್ನು. ನಾವು ಪಳನಿ ಟೆಂಪಲಲ್ಲೇ ಒಂದು 4-4:30ವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಾವು ನೆಕ್ಸ್ಟು ಟ್ರಾವೆಲ್ ಮಾಡಿದ್ದೆ ಕೊಯಂಬತ್ತೂರ್ಗೆ ಈಶಾ ಟೆಂಪಲ್ಗೆ ಹೋಗೋಣ ಅಂತ. ಸೊ ನಾವು ಈಶಾ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ಒಂದು 7:20 ಆಗಿಬಿಟ್ಟಿತ್ತು. ಸೊ ನೀವು ಯಾರಾದರೂ ಇನ್ ಕೇಸ್ ಈಶಾ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಮೇಕ್ ಶೋರ್ ನೀವು ಈಶಾ ಟೆಂಪಲ್ ಹತ್ರ ನಿಮಗೆ ಏನು ಪ್ಲೇಸ್ ತೋರಿಸ್ತಿದ್ದೀನಲ್ಲ ಈ ಪ್ಲೇಸಲ್ಲಿ ಒಂದು 7:05 7:10 ಆ ಪ್ಲೇಸಲ್ಲಿ ನೀವು ಇರಬೇಕಾಗುತ್ತೆ. ಯಾಕಂದರೆ ಲೈಟಿಂಗ್ಸ್ ಏನು ಬಿಡ್ತಾರಲ್ವಾ ಅದು ಒಂದು 7:15 ಹಂಗೆ ಬಿಡ್ತಾರಂತೆ. ಲೈಟಿಂಗ್ಸ್ ಎಲ್ಲ ಶುರು ಮಾಡ್ತಾರಂತೆ. ಸೊ ನಾವೇನು ಮಾಡಿದ್ವಿ ಅಂದರೆ ನಾವು ಒಂದು 7:10 ಹಂಗೆಲ್ಲ ಈ ಒಂದು ಈಶಾ ಟೆಂಪಲ್ ಗೇಟ್ ಮುಂದೆನೇ ಇದ್ವಿ. ಆದರೆ ನಾವು ಅಲ್ಲೇ ಟಿಟಿನ ನಿಲ್ಲಿಸಿ ಹೋಗ್ಬೋದಾಯಿತು. ನಮಗೆ ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ಆಗಿದ್ದರಿಂದ ನಾವು ಇನ್ನೂ ಸುತ್ತಾಕೊಂಡು ಒಂದು 10 ಮಿನಿಟ್ಸ್ ಸುತ್ತಾಕೊಂಡು ಹೋಗೋಷ್ಟಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಸೊ ನಾವು ಈ ಪ್ಲೇಸ್ಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 7:20 ಆಗಿಬಿಟ್ಟಿತ್ತು. ಸೊ ಲೈಟಿಂಗ್ಸು ಅವಾಗಿನ್ನೂ ಲೈಕ್ ಅಷ್ಟು ಬರ್ತಿರಲಿಲ್ಲ, ಲೈಟಿಂಗ್ಸು ಕಮ್ಮಿ ಆಗ್ತಾ ಹೋಗ್ತಿತ್ತು. 7:20 ಆಗಿದ್ದರಿಂದ ಇನ್ನೇನು ಇನ್ನು ಒಂದು 5 ನಿಮಿಷ ಇತ್ತು ಅಷ್ಟೇ. ನಾವು ಸರಿಯಾಗಿ ನೋಡೋಕ್ಕೆ ಆಗಲಿಲ್ಲ ಲೈಟಿಂಗ್ಸ್ ಎಲ್ಲ. ನಮ್ಗೆ ತುಂಬ ಬೇಜಾರಾಯಿತು, ಬಟ್ ಏನೂ ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನಾವು ಮತ್ತೆ ಈಶಾ ಟೆಂಪಲ್ಗೆ ಹೋದಾಗ ನಾವು ಒಂದು 7:10 ಹಂಗೆಲ್ಲ ನಾವು ನೀಟಾಗಿ ಆ ಪ್ಲೇಸಲ್ಲಿ ಇರ್ಬೋದು. ಸೊ ನೀವು ಇನ್ ಕೇಸ್ ಏನಾದರೂ ಹೋಗೋರಿದ್ದರೆ ಮೇಕ್ ಶೋರ್ ನೀವು 7:05 ಅಲ್ಲೇ ಇದ್ಬಿಡಿ. ಸೊ ನೀವು ನೀಟಾಗಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಲೈಟಿಂಗ್ಸ್ ಎಲ್ಲ ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡ್ಬೋದು. ಸೊ ನಮ್ಮ ಥರ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಇದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಲೇ ನಾನು ಇದ್ದೆ. ಯಾಕಂದರೆ ನಮ್ಮ ಥರ ನೀವು ಕೂಡ ಫಸ್ಟ್ ಟೈಮ್ ಹೋಗೋರಾದರೆ ಗೊತ್ತಾಗಲ್ಲ ನಿಮಗೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ 7:10 7:05 7:10 ನೀವು ಈ ಪ್ಲೇಸಲ್ಲಿರಿ. ಸೊ ಪೂರ್ತಿಯಾಗಿ ನೀವು ಈ ಒಂದು ಶಿವನ ಮೇಲೆ ಲೈಟಿಂಗ್ಸ್ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಸಕ್ಕದಾಗಿರುತ್ತೆ ಲೈಟಿಂಗ್ಸ್ ಮಾತ್ರ ನೋಡೋದಕ್ಕೆ. ನಮಗೆ ಸಿಕ್ಕಿದ್ದೆ ಲೈಟಿಂಗ್ಸ್ ನೋಡೋದಕ್ಕೆ ಒಂದು 5 ನಿಮಿಷನೂ ಸಿಕ್ತೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಬಟ್ ನಾವು ಹೋಗಿ ಒಂದು 2-3 ನಿಮಿಷಕ್ಕೆ ಲೈಟ್ ಎಲ್ಲ ಫುಲ್ ಆಫ್ ಆಗಿಬಿಡ್ತು. ಸೊ ನಿಮಗೆ ಏನು ನೋಡ್ತಿದ್ರೆ ನೀಲಿ ಕಲರ್ ಇಷ್ಟೇ ಇದ್ದಿತ್ತು. ನಾವು ಫುಲ್ ಲೈಟಿಂಗ್ಸ್ ಎಲ್ಲ ತೊಗೊಳೋದಕ್ಕೆ ಆಗಲಿಲ್ಲ ವಿಡಿಯೋ, ಅಷ್ಟೊತ್ತಿಗೆ ಆಗಲೇ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಈ ಒಂದು ಬ್ಲೂ ಕಲರ್ ಲೈಟಿಂಗ್ಸ್ ಏನಿದೆ ಅಲ್ವಾ ಇದನ್ನು ಕೂಡ ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದು ಬಿಡ್ತಾರೆ. ಸೊ ಹಾಗಾಗಿ ನೀವು ಒಂದು 7:05 7:10 ನೀವು ಈ ಪ್ಲೇಸಲ್ಲಿರಿ. ಫುಲ್ ಲೈಟಿಂಗ್ಸ್ ಶೋ ನೋಡಬೇಕು ಅಂದರೆ ಪ್ಲೇಸ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ ಈ ಪ್ಲೇಸಲ್ಲಿ ಕೂಡ. ತುಂಬ ಹೊತ್ತು ಇಲ್ಲಾಂದ್ರೂ ಒಂದು 3 ರಿಂದ 4 ಅವರು ನಾವು ಇದೇ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ರೀತಿ ಫೋಟೋ ಎಲ್ಲ ತಗೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಬೇಜಾರು ಏನಾಗಿದ್ದು ಅಂದರೆ ಲೈಟಿಂಗ್ಸ್ ನೋಡೋಕ್ಕಾಗಲಿಲ್ಲ. ಮೇನ್ ಅದಕ್ಕೆ ಅಲ್ವಾ ಹೋಗೋದು ಈಶಾ ಟೆಂಪಲ್ಗೆ. ಬಟ್ ನಮ್ಗೆ ಅದೇ ನೋಡೋಕ್ಕಾಗಲಿಲ್ಲ. ಆದರೆ ಅಟ್ಲೀಸ್ಟ್ ದೇವರಾದರೂ ನೋಡಿದ್ವಲ್ಲ ಅಂತ ಖುಷಿ ಇತ್ತು. ಸೊ ನಾನು ಹೇಳ್ದಂಗೆ ಈ ರೀತಿ ಲೈಟಿಂಗ್ಸ್ ಬ್ಲೂ ಕಲರ್ದು ಕೂಡ ತೆಗೆದುಬಿಟ್ಟಿರ್ತಾರೆ. ಬಟ್ ಚೆನ್ನಾಗಿತ್ತು. ಅಲ್ಲಿ ಫ್ಯಾಮಿಲೀಸ್ ಯಾರ್ಯಾರೆಲ್ಲ ಬಂದಿದ್ರು ಅಲ್ಲೇ ಕುತ್ಕೊಂಡು ಕಬಡ್ಡಿ ಎಲ್ಲ ಆಡ್ತಿದ್ರು. ನೋಡಿ ಖುಷಿ ಆಯಿತು. ನಾವು ಶಟಲ್ ಕಾಕ್ ತೊಗೊಂಡೋಗಿ ಆಡ್ಬೋದಿತ್ತಲ್ಲ ಅನ್ನಿಸ್ತು. ಸೊ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಸೊ ನೆಕ್ಸ್ಟು ಇನ್ನೇನು ಲೈಟಿಂಗ್ಸ್ ನೋಡೋಕ್ಕಾಗಲಿಲ್ಲ. ಎಲ್ಲರಿಗೂ ಬೇಜಾರಾಯಿತು. ಬಟ್ ಸ್ಟಿಲ್ ದೇವ್ರನ್ನಾದರೂ ನೋಡಿದ್ವಲ್ಲ ಅಂತ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹಂಗೆ ನಾವು ನಡ್ಕೊಂಡು ವಾಪಸ್ ಟಿಟಿಗೆ ನಡ್ಕೊಳ್ತಾ ಹೋದ್ವಿ. ಅಲ್ಲಿ ಶಿವನ ವಿಗ್ರಹ ನೋಡಿದೆ, ತುಂಬ ಚೆನ್ನಾಗಿತ್ತು. ಫೋಟೋ ತೊಗೋಬೇಕು ಆ ದೇವ್ರದ್ದು ಅನಿಸ್ತು. ಹಂಗಾಗಿ ವೀಡಿಯೋನ ಮಾಡ್ಕೊಂಡು ಫೋಟೋನ ತೊಗೊಂಡೆ. ಸೊ ಇವಾಗ ಏನು ನೋಡ್ತಿದ್ದೀರ ನೀವು ಹಸುಗಳು, ಈ ಒಂದು ಹಸುಗಳನ್ನೆಲ್ಲ ಈಶಾ ಟೆಂಪಲಲ್ಲಿ ಸಾಕಿದ್ರು. ತುಂಬ ಚೆನ್ನಾಗಿದೆ ಹಸುಗಳು ನೋಡೋದಕ್ಕೆ. ನೀವು ಹೋದಾಗ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಾವು ಈಶಾ ಟೆಂಪಲ್ಗೆ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ. ಸೊ ಇದೇನು ನೋಡ್ತಿದ್ರಲ್ಲ ಇದೇ ಮೇನ್ ಗೇಟು ಈಶಾ ಟೆಂಪಲ್ದು. ಸೊ ಹೊರ್ಗಡೆಯಿಂದ ಕೂಡ ಇದೇ ಥರ ಇದೆ. ಸೊ ಈ ಥರ ನೀವೇನಾದರೂ ಬಾಗಿಲು ನೋಡಿದ್ರೆ ಟಿ ಗಾಡಿ ಮಾಡ್ಕೊಂಡು ಹೋಗಿದ್ರೆ ಅಲ್ಲೇ ಸೆಕ್ಯೂರಿಟಿ ಹತ್ರ ಯಾರ ಹತ್ರ ಆದರೂ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ಬೋದಾ ಅಂತ ಪಾರ್ಕಿಂಗ್ ಮಾಡಿಕೊಂಡು ನೀವು ಇದೇ ಗೇಟ್ ಮೂಲಕ ಹೋಗ್ಬೋದು. ಈ ಗೇಟ್ ಮೂಲಕ ಹೋದರೆ ನೀವು ಬೇಗ ಆ ಒಂದು ಈಶಾ ಟೆಂಪಲ್ ಹತ್ರ ತಲುಪ್ಬೋದು. ನಮ್ಮ ಥರ ಸುತ್ತಾಡ್ಕೊಂಡೆಲ್ಲ ಹೋಗಬೇಡಿ, ಅಷ್ಟೊಂದು ಲೈಟಿಂಗ್ ಶೋಸೇ ಮುಗ್ದೋಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಾವು ಈ ಒಂದು ದೇವಸ್ಥಾನದ್ದು ಈಶಾ ಟೆಂಪಲ್ದು ವ್ಯೂ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬ್ಯಾಂಗ್ಳೂರಿಗೆ ಬರಬೇಕಿತ್ತು. ಬ್ಯಾಂಗ್ಳೂರಿಗೆ ಬರ್ತಾ ನಾವು ಏನಾದರೂ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಒಂದು ಹೋಟೆಲ್ಗೆ ಹೋಗಿದ್ವಿ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ. ನಾನು
ಬಟರ್ ನಾನ್ ಅಲ್ಲ, ರೋಟಿ ಮತ್ತು ಪನ್ನೀರ್ದು ಕುಲ್ಚಾ ಏನೋ ನಾವು ಆರ್ಡರ್ ಮಾಡ್ಕೊಂಡಿದ್ವಿ. ಅದನ್ನು ನೆಕ್ಸ್ಟ್ ವೆಜ್ ಬಿರಿಯಾನಿ ಆರ್ಡರ್ ಮಾಡಿಕೊಂಡು ಫುಲ್ ಎಲ್ಲ ನಾವು ಊಟ ಎಲ್ಲ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ನಾವು ಬ್ಯಾಂಗ್ಳೂರ್ಗೆ ಭಾನುವಾರ ಬೆಳಗ್ಗೆ ಒಂದು 7:45 8 ಗಂಟೆಗೆಲ್ಲ ರೀಚ್ ಆಗಿಬಿಟ್ವಿ. ಅರೆ ನಾನು ನಿಮ್ಗೆ ಒಂದು ವೀಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಆಫೀಸಲ್ಲಿ ಟೂರ್ನಮೆಂಟ್ ಇತ್ತಿದ್ರು, ಅದು ಭಾನುವಾರನೇ ಆಗಿತ್ತು. ನಾನು ಹೆಸರು ಕೊಟ್ಬಿಟ್ಟಿದ್ನಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದಂಗೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಹೊರಟೆ. ಆದರೆ ಅನ್ಫಾರ್ಚುನೇಟ್ಲಿ ಏನಂದರೆ ನಾನು ಬ್ಯಾಡ್ಮಿಂಟನಲ್ಲಿ ವಿನ್ ಆಗೋದಕ್ಕೆ ಆಗಲಿಲ್ಲ. ಫಸ್ಟ್ ರೌಂಡಲ್ಲೇ ಸೋತೋಗ್ಬಿಟ್ಟೆ. ನಂಗೆ ಏನಾಯಿತು ಅಂತ ಗೊತ್ತಿಲ್ಲ. ನಂಗೆ ಒಂದು ಸ್ವಲ್ಪ ಭಯ ಥರ ಆಗೋಯಿತು. ಈ ಒಂದು ಲೆಂತೆಲ್ಲ ನಾನು ನೋಡ್ಕೊಂಡಿರಲಿಲ್ಲ ಬ್ಯಾಡ್ಮಿಂಟನ್ದು, ಸುಮ್ಮನೆ ಪ್ರಾಕ್ಟೀಸ್ ಮಾಡಿದ್ದು ರ್ಯಾಂಡಮ್ ಆಗಿ. ಬಟ್ ನನಗೇನೋ ಅಷ್ಟು ಬೇಜಾರು ಆಗಲಿಲ್ಲ. ಯಾಕಂದರೆ ಒಂದು ಆಟ ಅಂದಮೇಲೆ ಗೆಲುವು ಸೋಲುವು ಇದ್ದಿದ್ದೆ, ಬೇಜಾರು ಮಾಡ್ಕೋಬಾರ್ದು. ಪಾರ್ಟಿಸಿಪೇಟ್ ಏನು ಮಾಡ್ತೀವಲ್ಲ ಅದು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟು. ಅದರಲ್ಲೇ ಗೊತ್ತಾಗೋದು ನಮಗೆ ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಒಂದು ಆಟದಲ್ಲಿ ಅಂತ. ಸೊ ನನಗೇನು ಬೇಜಾರಾಗಲಿಲ್ಲ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಣ, ಹಂಗೆ ಈ ಇಯರ್ ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ವಿನ್ ಆಗ್ತೀನಿ ಅಂತ ನಾನು ಫುಲ್ ಖುಷಿಯಾಗೇ ಇದ್ದೆ. ನಂಗೆ ಬೇಜಾರು ಏನಾಗಿದ್ದು ಅಂದರೆ ನನ್ನ ಪಾರ್ಟ್ನರ್, ಇವಾಗ ನೀವು ಏನು ನೋಡ್ತಿದ್ದೀರ ಇವ್ರು ರೂಪಕ್ಕ ಅಂತ, ಇವರು ನನ್ನ ಪಾರ್ಟ್ನರ್ ಆಗಿ ಬಂದಿದ್ದು. ಅಕ್ಕ ನಿಜವಾಗ್ಲೂ ಸಖತ್ತಾಗಿ ಆಡಿದ್ರು ಬ್ಯಾಡ್ಮಿಂಟನು. ಆದರೆ ಅನ್ಫಾರ್ಚುನೇಟ್ಲಿ ನಾನು ಅವ್ರ ಜೊತೆ ಇದ್ದಿದ್ದರಿಂದ ಅವರು ಕೂಡ ಸೋತೋಗ್ಬಿಟ್ರು. ನಾನು ತುಂಬ ಟ್ರೈ ಮಾಡಿದೆ ಅವ್ರನ್ನ ಬೇರೆಯವ್ರ ಜೊತೆ ಆಡ್ಸೋದಕ್ಕೆ ಅಂತ. ಆದರೆ ಬೇರೆಯವರು ಇರ್ತಾರಲ್ವ, ಆಡಿಸ್ದವ್ರನ್ನೇ ಆಡಿಸ್ತೀರಾ ಅಂದ್ಬಿಟ್ಟು ಅವರು ಹೇಳ್ತಾರೆ, ಅದೆಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಅಕ್ಕನೂ ಕೂಡ ಬಿಡು, ಏನು ಬೇಜಾರು ಮಾಡ್ಕೋಬೇಡ, ನನಗೇನು ಬೇಜಾರಾಗಿಲ್ಲ, ನಾನು ಅದನ್ನು ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ ಅಂತ ಅಂದರು. ಅದು ನಂಗೆ ಇನ್ನೂ ಖುಷಿ ಆಯಿತು. ಸೊ ಎಲ್ಲರೂ ಈ ಮಾತುಗಳೆಲ್ಲ ಹೇಳಲ್ಲ, ಬೈತಾರೆ ಸುಮ್ಮನೆ ನಿನ್ನಿಂದ ಸೋತೋದೆ ಅಂತ. ಬಟ್ ಅಕ್ಕ ನಿಜವಾಗ್ಲೂ ಪಾಸಿಟಿವ್ ಆಗಿ ತೊಗೊಂಡ್ರು, ಅದು ಇನ್ನೂ ಖುಷಿ ಆಯಿತು ನನಗೆ. ಏನು ಮಾಡೋದಕ್ಕಾಗಲ್ಲ, ಸೋತ್ವಿ ಅಂದಿದ ತಕ್ಷಣ ನಾವು ಬೇಜಾರು ಮಾಡ್ಕೋಬಾರ್ದು. ಈ ವರ್ಷ ಇಲ್ಲಾಂದರೆ ಇನ್ನೊಂದು ವರ್ಷ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೋತ್ವಿ ಅಂತ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಇನ್ನೊಂದ್ಸರಿ ಗೆದ್ದುಬಿಡ್ತೀವ. ನನ್ನ ಫ್ರೆಂಡ್ ಒಬ್ಬಳು ಹಾಗೇನೆ, ಅವಳು ಕೂಡ ಸೆಕೆಂಡ್ ರೌಂಡಿಗೆ ಸೋತ್ಲು. ತುಂಬ ಚೆನ್ನಾಗಿ ಆಡಿದ್ಲು ಅವಳು. ಬಟ್ ಇನ್ನೂ ಚೆನ್ನಾಗಿ ಆಡೋರು ಇರ್ತಾರಲ್ಲ, ಹಂಗಾಗಿ ಅವಳು ಸೆಕೆಂಡ್ ರೌಂಡಿಗೆ ಸೋತ್ಲು. ತುಂಬ ಬೇಜಾರು ಮಾಡಿಕೊಂಡ್ಳು. ನಾನು ಅವಳಿಗೆ ಹೇಳ್ದಷ್ಟು ಹೇಳಿದೆ, ಬೇಜಾರು ಮಾಡ್ಕೊಂಬೇಡ, ಫುಲ್ ಖುಷಿಯಾಗಿರು, ಒಬ್ಬರೇ ಗೆಲ್ಲೋದು ಅಂತೆಲ್ಲ. ಸೊ ಅದಾದಮೇಲೆ ಅವಳು ಸ್ವಲ್ಪ ಸಮಾಧಾನ ಆದಳು. ಇವಾಗ ಏನು ನಿಮಗೆ ಕೇರಮ್ ತೋರಿಸ್ತೀನಲ್ಲ, ಈ ಒಂದು ಗೇಮಲ್ಲಿ ನನ್ನ ಕೊಲೀಗ್ಸ್, ನನ್ನ ಫ್ರೆಂಡ್ಸು ವಿನ್ ಆದರು. ನಂಗೆ ಅದು ಫುಲ್ ಖುಷಿ ಆಯಿತು. ನಾನು ಅವ್ರದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಳೋದು ಮಾಡ್ತಾಯಿದ್ದೆ. ನಂಗೆ ನಿಜವಾಗ್ಲೂ ಅವ್ರು ವಿನ್ ಆಗಿದ್ದು ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ನಮ್ಮ ಒಂದು ಡಿಪಾರ್ಟ್ಮೆಂಟಿಂದ ಯಾರೋ ಒಬ್ರು ಗೆದ್ರಲ್ಲ ಅನ್ನೋದೇ ನಂಗೆ ಖುಷಿ ಆಯಿತು. ಇವಾಗ ಏನು ಇಬ್ಬರನ್ನ ತೋರಿಸ್ತಿದ್ದೀನಲ್ಲ, ಇವರೇ ವಿನ್ನರ್ಸು. ನಾನು ಅವ್ರದ್ದು ಫೋಟೋ ಎಲ್ಲ ತೊಗೊಂಡೆ. ಸೊ ಈ ರೀತಿ ಎಲ್ಲ ಆಟ ಎಲ್ಲ ಆಡಿದ್ಮೇಲೆ ನಾವು ಊಟಕ್ಕೆ ಹೋಗಿದ್ವಿ. ಊಟ ಫುಲ್ ನಾನ್ ವೆಜ್ ಇತ್ತು. ಊಟ ಎಲ್ಲ ಮಾಡಿಕೊಂಡು ಇವರೆಲ್ಲ ಏನು ವಿನ್ನರ್ಸ್ ಇದ್ರಲ್ಲ ಅವ್ರದ್ದೆಲ್ಲ ಫೋಟೋ ತೊಗೊಂಡು ಹಂಗೆ ಎಂಜಾಯ್ ಮಾಡಿದ್ವಿ. ನಾನಂತೂ ಆ ಸ್ಪೋರ್ಟ್ಸ್ ಡೇನ ತುಂಬ ಎಂಜಾಯ್ ಮಾಡಿದೆ. ಟೂರ್ನಮೆಂಟ್ನ ನಾನು ಗೆಲುವು ಸೋಲ್ವೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ, ಮಜಾ ಮಾಡಿದ್ದು. ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.